ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಯುಗಾದಿ ಹಬ್ಬ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಎಲ್ರಿಗೂ ನೆನಪಾಗುವಂಥದ್ದು ಬೇವು ಬೆಲ್ಲ. ಇನ್ನು ಗ್ರಾಮೀಣ ಭಾಗಗಳಲ್ಲಿ ಆಗಿರಬಹುದು ಅಥವಾ ಎಲ್ಲೆಡೆಯೂ ಕೂಡ ಯುಗಾದಿ ಹಬ್ಬ ಅಂತ ಹೇಳಿದ್ರೆ ಚಿಕ್ಕ ಮಕ್ಕಳೆಲ್ಲ ಸೇರಿ ಬೇವು ಬೆಲ್ಲವನ್ನ ಇಡೀ ಮನೆಯವರಿಗಾಗಿರಬಹುದು ಅಥವಾ ಇಡೀ ಊರಿನವರಿಗೂ ಕೂಡ ಹಂಚುವಂತ ಒಂದು ಸಂಪ್ರದಾಯ ಇದೆ. ಸೊ ಇದು ಯಾವ ಒಂದು ಸಂಕೇತವನ್ನ ಸಾರತ್ತೆ ಗುರುಗಳು? ಒಳ್ಳೆ ಪ್ರಶ್ನೆ. ನೋಡಿ, ಬೇವು ಬೆಲ್ಲ ಅಂದ ತಕ್ಷಣ ನಾನು ಅವಾಗಲೇ ಹೇಳಿದೆ, ಈ ವರ್ಷ ಪ್ರಾರಂಭ ಆಗೋದೆ, ನಮಗೆ ಎಲ್ಲ ವರ್ಷವೂ ಕೂಡ ಪ್ರಾರಂಭ ಆಗುವಂಥದ್ದೇ ಬಿಸಿಲುಗಾಲದಿಂದ. ಬಿಸಿಲುಗಾಲದಲ್ಲಿ ಏನಾಗ್ತದೆ ಅಂತಂದರೆ, ಚಳಿಗಾಲದಲ್ಲಾಗಿರ್ಬೋದು ಬಿಸಿಲುಗಾಲದಲ್ಲಾಗಿರ್ಬೋದು ದೇಹ ಬೇರೆ ಬೇರೆ ರೀತಿಯಾಗಿರುವಂತಹ ಟೆಂಪ್ರೇಚರಿಗೆ ಬಂದಾಗ ಹೊಂದ್ಕೊಳ್ಳಿಕ್ಕೆ ಸ್ವಲ್ಪ ಸಮಯ ತಗೊಳ್ಳುತ್ತೆ. ಅಂದರೆ 2-3 ತಿಂಗಳು ಬಿಸಿಲುಗಾಲಕ್ಕೆ ದೇಹ ಚಳಿಗಾಲದಿಂದ ಬರೋ ಹೊತ್ತಿಗೆ ನಮ್ಮ ದೇಹದಲ್ಲಿ ಅನೇಕ ಅಲರ್ಜಿಗಳು ಉಂಟಾಗುವಂತಹ ಒಂದು ಸಾಧ್ಯತೆ. ಆ ಅಲರ್ಜಿಗಳು ಉಂಟಾಗುವಂಥದ್ದು, ಅದರಿಂದ ಈ ಮೆಡಿಸಿನಲ್ಲಿ ಕೂಡ ಟೈಫಾಯ್ಡ್ ಇತ್ಯಾದಿ ಜಾಸ್ತಿ ಆಗುವಂಥದ್ದು ಬೇಸಿಗೆಯಲ್ಲೇ. 2 ಕಾರಣ. ಒಂದು, ನೀರು ನಮಗೆ ಗೊತ್ತಿರುವಂಥ ರೀತಿ ಸ್ವಲ್ಪ ಕಡಿಮೆ ಆಗ್ತದೆ, ಹಾಗಾಗಿ ಎಲ್ಲೋ ನೀರಿನಲ್ಲಿರುವಂತಹ ಗಲೀಜು ಜನಗಳಿಗೆ ಸೇರುವಂತಹ ಅವಕಾಶಗಳಿರ್ತದೆ. ಅದರ ಜೊತೆಗೆ ಬಿಸಿಲು ಟೆಂಪರೇಚರಿಗೆ ಬೆಳೆಯುವಂತಹ ಒಂದಷ್ಟು ಬ್ಯಾಕ್ಟೀರಿಯಾ ವೃದ್ಧಿ ಆಗುತ್ತೆ. ಅವೆಲ್ಲ ಕೂಡ ಚಳಿಗಾಲದಲ್ಲಿ ಮಲಗಿಬಿಟ್ಟಿರುತ್ತೆ, ಅಂದರೆ ಇನ್ಕ್ಯುಬೇಟ್ ಆಗುವಂಥದ್ದು ಅಂತ. ಈ ಬಿಸಿಲು ಟೆಂಪರೇಚರಲ್ಲಿ ಆಗುವಂತಹ ಬ್ಯಾಕ್ಟೀರಿಯಾಗಳು, ವೈರಸ್ಗಳು ಏನಿದೆ, ಅದನ್ನು ಸ್ವಲ್ಪ ನಿಯಂತ್ರಣದಲ್ಲಿ ಇಡಬೇಕು ಅಂತಂದರೆ ಅದಕ್ಕೆ ನಾವು ಬೇವು ಬೆಲ್ಲವನ್ನು ಆಹಾರದಲ್ಲಿ ಸ್ವೀಕಾರ ಮಾಡಬೇಕು ಅಂತ. ಬೇವು ಬೆಲ್ಲದಲ್ಲಿ, ಬೇವಿನಲ್ಲಿ ನಮಗೆ ಗೊತ್ತಿರುವಂಥ ರೀತಿ ಆ್ಯಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟೀಸ್ ಅನ್ನುವಂಥದ್ದು ತುಂಬ ಹೆಚ್ಚಾಗಿರುತ್ತೆ. ಅದರಲ್ಲೂ ಕೂಡ ಋತುಭುಕ್ ಅಂತ ಕರಿತೀವಿ. ಋತುನಲ್ಲಿ ಬರುವಂತಹ ವಸ್ತುಗಳು ನಮಗೆ ಸಹಜವಾದ ಔಷಧಿಯೇ. ಚಳಿಗಾಲದಲ್ಲಿ ಧಾನ್ಯಗಳು ಯಾವ್ಯಾವ ಜಾಸ್ತಿ ಬೆಳೆಯತ್ವೆ, ಕಡಲೆಕಾಯಿ ಜಾಸ್ತಿ ಬೆಳೆಯತ್ವೆ, ಎಳ್ಳು ಜಾಸ್ತಿ ಬೆಳೆಯುತ್ತೆ, ತೆಂಗಿನಕಾಯಿ ಸ್ವಲ್ಪ ವೃದ್ಧಿ ಆಗತ್ವೆ. ಹಾಗಾಗಿ ಅದೆಲ್ಲದರಲ್ಲೂ ನೋಡಿ ಎಣ್ಣೆಯ ಅಂಶ ಜಾಸ್ತಿ. ಮನುಷ್ಯನಿಗೆ ಚಳಿಗಾಲದಲ್ಲಿ ಎಣ್ಣೆಯ ಕೊರತೆ ಅನ್ನುವಂಥದ್ದು, ಅಂದರೆ ಚರ್ಮ ಒಡೆಯತ್ತೆ, ಹಾಗಾಗಿ ಎಣ್ಣೆ ಬೇಕಾಗತ್ತೆ. ಅವಾಗ ನಾವೇನು ಮಾಡ್ತೀವಿ, ಸಂಕ್ರಾಂತಿಯಲ್ಲಿ ಎಳ್ಳು ಬೆಲ್ಲವನ್ನು ಕೊಟ್ಟು ದೇಹದಲ್ಲಿ ಇರುವಂತಹ ಆ ಎಣ್ಣೆಯ ಅಂಶವನ್ನು ಬ್ಯಾಲೆನ್ಸ್ ಮಾಡುವಂತಹ ಪ್ರಯತ್ನ ನಮ್ಮ ಆಹಾರ ಶೈಲಿಯಾಗಿ ಬಂದಿದೆ. ಹಾಗೆ ಬೇವು ಬೆಲ್ಲ ಕೊಡುವಂಥದ್ದು ಏನು ಅಂತಂದರೆ, ಒಂದು ಸಾಂಕೇತಿಕವಾಗಿರುವಂಥ ಅರ್ಥ ಏನು ಅಂತಂದರೆ, ಮನುಷ್ಯನ ಜೀವನ ಸುಖ ದುಃಖಗಳಿಂದ ಕೂಡಿರುತ್ತೆ ಅಂತ. ಪ್ರಕೃತಿಯಲ್ಲಿ ಅಥವಾ ನಮ್ಮ ಜೀವನದಲ್ಲಿ ಸುಖ ದುಃಖ, ಲಾಭ ನಷ್ಟ, ಜಯ ಪರಾಜಯ, ಶತ್ರು ಮಿತ್ರ, ಶೀತ ಉಷ್ಣ, ಇದೆಲ್ಲವೂ ಸಹಜ. ಯಾರಿಗೂ ಪೂರ್ಣವಾಗಿ ದುಃಖವೂ ಇಲ್ಲ, ಪೂರ್ಣವಾಗಿ ಸುಖವೂ ಇಲ್ಲ. ಪೂರ್ಣವಾಗಿ ಶತ್ರುಗಳು ಯಾರೂ ಇಲ್ಲ, ಪೂರ್ಣವಾಗಿ ಮಿತ್ರರು ಯಾರೂ ಇಲ್ಲ. ಇದೆಲ್ಲದೂ ಸಂಕೇತವೇ ಈ ಬೇವು ಬೆಲ್ಲ. ಅಂದ್ರೆ ಬೇವು ಬೆಲ್ಲ 2 ಜೀವನದಲ್ಲಿ ಇರುತ್ತೆ, ಕಹಿಯೂ ಇರುತ್ತೆ, ಸಿಹಿಯೂ ಇರುತ್ತೆ. ಆದರೆ ನಾವು ಹೇಗಿರಬೇಕು ಅಂತಂದ್ರೆ, 2ನ್ನೂ ಸ್ವೀಕಾರ ಮಾಡಬೇಕು. ಆದರೆ 2ರಲ್ಲೂ ಒಂದೇ ರೀತಿ ಸಮಚಿತ್ತನಾಗಿರಬೇಕು, ಸ್ಥಿತಪ್ರಜ್ಞನಾಗಿರಬೇಕು ಅನ್ನುವಂಥದ್ದು ಅದರ ಉದ್ದೇಶ. ಕೃಷ್ಣ ಹೇಳ್ತಾನೆ ಭಗವದ್ಗೀತೆಯಲ್ಲಿ, ನನಗೆ ಅತ್ಯಂತ ಪ್ರೀತಿಪಾತ್ರರು ಯಾರು ಅಂತಂದ್ರೆ, ಯಾರು ಈ ಶೀತೋಷ್ಣ ಸುಖ ದುಃಖಗಳನ್ನು ಒಂದೇ ರೀತಿಯಾಗಿ ಸ್ವೀಕಾರ ಮಾಡ್ತಾನೋ ಅವನು ನನಗೆ ಅತ್ಯಂತ ಪ್ರಿಯ ಅಂತ. ಹಾಗಾಗಿ ಮನುಷ್ಯರಿಗೆ ಈ ಗುಣ ಅನ್ನುವಂಥದ್ದು ಇಲ್ಲ ಅಂತಂದ್ರೆ, ಸುಖ ಬಂದಾಗ ತುಂಬ ಖುಷಿಪಟ್ಟು ಕಡೆಗೆ ಸ್ವಲ್ಪ ಸಣ್ಣ ಪುಟ್ಟ ದುಃಖ ಬಂದರೂ ಕೂಡ ಅದರಲ್ಲಿ ತುಂಬ ನಮ್ಮ ಮನಸ್ಸು ಹಾಳಾಗುವಂತಹ ಒಂದು ಪರಿಸ್ಥಿತಿ ಏನಿದೆ, ಇದನ್ನು ಕಂಟ್ರೋಲಲ್ಲಿ ಇಟ್ಕೋಬೇಕು ಅಂತಂದರೆ ನಮಗೆ ಒಂದು ಸ್ವಭಾವದಲ್ಲೇ ನಮಗೆ 2ನ್ನೂ ಕೂಡ ಈಕ್ವಲ್ ಆಗಿ ಸ್ವೀಕಾರ ಆಗಿ ನಮ್ಮ ಮನಸ್ಸು ಕದಲದೇ ಇರುವಂತಹ, 2 ಪರಿಸ್ಥಿತಿಗಳಲ್ಲೂ ಕದಲದೇ ಇರುವಂತಹ ಒಂದು ವಿಷಯವನ್ನು ಸಾರಬೇಕು ಅನ್ನೋ ಕಾರಣಕ್ಕೆ ಬೇವು ಬೆಲ್ಲದ ಒಂದು ರೂಪದಲ್ಲಿ ನಮಗೆ ಈ ಒಂದು ಆಚರಣೆ, ಇದು ಸಾಂಕೇತಿಕವಾಗಿರುವಂತಹ ಕಾರಣ. 2ನೇದು ನಾನು ಹೇಳಿದಾಗೆ ಆರೋಗ್ಯದ ಕಾರಣ. ಆರೋಗ್ಯವೂ ವೃದ್ಧಿ ಆಗತ್ತೆ. ನಾವು ಇದರಿಂದ ಒಂದು ಸಂಕೇತವನ್ನು ಕೂಡ ಅರ್ಥ ಮಾಡಿಕೊಳ್ಳುವಂತಹ ಒಂದು ಸಾಧ್ಯತೆ ಇದೆ. ಹಾಗಾಗಿ ನಮ್ಮ ಹಿರಿಯರು ಮಾಡಿರುವಂತಹ ಯಾವ ಆಚರಣೆಯೂ ಕೂಡ ಕೇವಲ ಯಾವುದೋ ಒಂದು ಸಣ್ಣ ಪುಟ್ಟ ಪ್ರಯೋಜನಕ್ಕೆ ಮಾತ್ರ ಅಲ್ಲ, ಅದರ ಹಿಂದೆ ಒಂದು ಅರ್ಥವೂ ಇರುತ್ತೆ, ಒಂದು ಪ್ರಾಕೃತಿಕವಾಗಿರುವಂತಹ ಕಾರಣವೂ ಇರುತ್ತೆ, ಆಧ್ಯಾತ್ಮಿಕವಾಗಿರುವಂತಹ ಕಾರಣ, ಎಲ್ಲವೂ ಸೇರಿರುವಂತಹ ಒಂದು ಆಚರಣೆಯನ್ನು ನಮಗೆ ತಂದುಕೊಟ್ಟಿದ್ದಾರೆ. ಹಾಗಾಗಿ ನಮ್ಮ ದೇಶದಲ್ಲಿ ಮಾಡುವಂತಹ ಪ್ರತಿಯೊಂದು ಆಚರಣೆಯೂ ಕೂಡ ಒಂದು ವಿಶೇಷವಾಗಿರುವಂತಹ ಒಂದು ಕಾರಣ, ಅಂಡರ್ಲೈಯಿಂಗ್ ಆಗಿರುವಂತಹ ಒಂದು ಕಾರಣ ಇರುತ್ತೆ. ನಾವು ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ನಾವು ಹಾಗೆ. ಸರಿ ಗುರುಜಿ, ಇನ್ನು ಯುಗಾದಿ ಹಬ್ಬದ ಆಚರಣೆಯನ್ನ ಹೇಗೆ ಮಾಡಬೇಕು ಅನ್ನೋದನ್ನ ತಿಳಿಸ್ಕೊಟ್ರಿ, ಯುಗಾದಿ ಹಬ್ಬದ ಹಿನ್ನೆಲೆ ಏನು ಅನ್ನೋದನ್ನ ಕೂಡ ತಿಳಿಸ್ಕೊಟ್ರಿ. ಈಗ ದ್ವಾದಶ ರಾಶಿಯ ಫಲಾನುಫಲಗಳನ್ನ ನಮ್ಮ ವೀಕ್ಷಕರಿಗಾಗಿ ತಿಳಿಸಿಕೊಡೋದಾದ್ರೆ? ಖಂಡಿತ. ಈ ವರ್ಷ ದ್ವಾದಶ ರಾಶಿಗಳಿಗೆ ಯಾವ ರೀತಿ ಫಲ ಇರುತ್ತೆ ನೋಡಿ. 12 ರಾಶಿಗಳು ಮತ್ತೆ 9 ಗ್ರಹಗಳು, ಇದನ್ನ ಇಟ್ಕೊಂಡು ನಾವು 12 ರಾಶಿಯವರಿಗೆ
ಗ್ರಹಗಳ ಒಂದು ಸಂಚಾರದಿಂದ ನಾವು ಫಲವನ್ನು ಹೇಳುವಂಥದ್ದು. ಆದರೆ ಗ್ರಹಗಳ ಫಲವನ್ನು ಹೇಳಬೇಕು ಅಂತಂದರೆ ಒಂದು ತಿಂಗಳ ಕಾಲ ಸಂಚಾರ ಮಾಡುವಂತಹ ರವಿ ಅಥವಾ ಒಂದು 2.5 ದಿವಸ ಸಂಚಾರ ಮಾಡುವಂತಹ ಚಂದ್ರ, ಸರಿ ಸುಮಾರು ಅಷ್ಟೇ ಒಂದು ತಿಂಗಳು ಸಂಚಾರ ಮಾಡುವಂತಹ ಉಳಿದ ಬುಧ, ಕುಜ, ಶುಕ್ರ ಇತ್ಯಾದಿ ಗ್ರಹಗಳು, ಇವ್ರನ್ನ ಇಟ್ಕೊಂಡು ಫಲ ಹೇಳಲಿಕ್ಕಾಗಲ್ಲ. ಪ್ರಧಾನವಾಗಿರುವಂತಹ ಗ್ರಹಗಳು ಯಾರು ಅಂದರೆ ಗುರು, ಶನಿ ಮತ್ತು ರಾಹುಕೇತುಗಳು. ಇವ್ರನ್ನ ಇಟ್ಕೊಂಡು ನಾವು ಫಲವನ್ನು ಹೇಳ್ತೇವೆ. ಹಾಗಾಗಿ ಈ ವರ್ಷ ಜೂನ್ ಜುಲೈ ತಿಂಗಳಲ್ಲಿ ಗುರುವಿನ ಒಂದು ಸಂಚಾರ, ಈ 2026 ವರ್ಷಾಂತ್ಯದಲ್ಲಿ ರಾಹುಕೇತುಗಳ ಸಂಚಾರ. ಹಾಗಾಗಿ ಅರ್ಧ ವರ್ಷ ಒಂದು ರೀತಿ, ಅರ್ಧ ವರ್ಷ ಒಂದು ರೀತಿ ಇರುವಂತಹ ಒಂದು ಸಾಧ್ಯತೆ. ಮಿಥುನ ರಾಶಿಯಿಂದ ಈಗ ಕರ್ಕಾಟಕ ರಾಶಿಗೆ ಮುಂದೆ ಸಂಚಾರ ಮಾಡಲಿದ್ದಾನೆ. ಕರ್ಕಾಟಕ ರಾಶಿ ಗುರುವಿಗೆ ಉಚ್ಚ ಕ್ಷೇತ್ರ. ಉಚ್ಚ ಕ್ಷೇತ್ರ ಆಗಿ ಮೀನರಾಶಿಯ ಮೇಲೆ ಗುರುವಿನ ದೃಷ್ಟಿ ಮತ್ತೆ ಪಂಚಮ ಸ್ಥಾನ ಆಗಿರುವಂತಹ ವೃಶ್ಚಿಕ ರಾಶಿಯ ಮೇಲೆ ಗುರುವಿನ ದೃಷ್ಟಿ ಇರೋದ್ರಿಂದ ಎರಡೂ ಜಲರಾಶಿಗಳು, ವೃಶ್ಚಿಕ ರಾಶಿ ಮೀನರಾಶಿ ಜಲರಾಶಿ ಆಗಿರುವಂತಹ ಕಾರಣ ಈ ವರ್ಷ ಒಳ್ಳೆ ರೀತಿಯಾಗಿರುವಂತಹ ಮಳೆ ಉಂಟಾಗತ್ತೆ ಅಂತ ಹೇಳೋದ್ರಲ್ಲಿ ಸಂದೇಹನೇ ಇಲ್ಲ. ಒಳ್ಳೆ ಮಳೆ ಉಂಟಾಗತ್ತೆ.